ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿಂಚನಾಸ್ ಇನ್ ಕನ್ನಡ ವ್ಲಾಗ್ಸ್. ನಾನು ಸಿಂಚನಾ. ಸೊ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರ ನಾನು ಹರಿ ಮತ್ತು ವಿಸ್ಮಯ ಗವಿ ಎಲ್ಲರೂ ನಮ್ಮ ಅಕ್ಕನ ಊರಿಗೆ ಅಂತ ಹೇಳಿ ಹೊರಟಿದ್ವಿ. ಸೊ ಅಕ್ಕನ ಊರಲ್ಲಿ ಒಂದು ವಿಶೇಷತೆ ಜಾಗ ಇದೆ, ಅದನ್ನು ತೋರಿಸ್ತಾ ಇದ್ದೀನಿ ನಾನಿವತ್ತು. ಇದೇನು ಹಾಸನಿಂದ ಒಂದು 14-15 ಕಿಲೋಮೀಟರ್ ಆಗತ್ತೆ ಅಷ್ಟೇ. ಮತ್ತು ನಾವು ಹಳ್ಳಿ ಅಂತ ಅಂದ ತಕ್ಷಣ ಒಳಗಡೆ ಅಂದರೆ ಮೇನ್ ರೋಡಿಂದ ಒಳಗಡೆ ಹೋಗಬೇಕು. ಇದು ಹೊಳೆನರಸೀಪುರ ಮತ್ತು ಹಾಸನ ಮೇನ್ ರೋಡಲ್ಲಿ ತಿಮ್ಮನಹಳ್ಳಿ ಗಡಿ ಅಂತ ಬರುತ್ತೆ. ಮೊರಾರ್ಜಿ ದೇಸಾಯಿ ಸ್ಕೂಲ್ ಇದೆ, ಅಲ್ಲಿಂದ ಒಳಗಡೆ ರೈಟ್ ತೊಗೊಂಡ್ರೆ ಅವ್ರ ಊರು ಸಿಗುತ್ತೆ. ಸೊ ಅಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಒಳಗಡೆ ಹೋಗಬೇಕಾಗತ್ತೆ. ಸೊ ಹಳ್ಳಿ ಅಂದ ತಕ್ಷಣವೇ ಫಸ್ಟು ನಮಗೆ ಹಳ್ಳಿ ಬಂತು ಅಂದ ತಕ್ಷಣವೇ ಒಂದು ಒಳ್ಳೆ ವಾತಾವರಣವೂ ಬಂದುಬಿಡುತ್ತೆ, ಒಳ್ಳೆ ಗಾಳಿನೂ ಬಂದುಬಿಡುತ್ತೆ. ಸೊ ಮರಗಳು, ಗಿಡಗಳು, ಕೆರೆಗಳು ಇವೆಲ್ಲ ನೋಡೋಕ್ಕೆ ಸಿಗೋದು ಹಳ್ಳಿಗಳಲ್ಲೇ. ಸಿಟಿಗಳಲ್ಲಿ ತುಂಬ ಕಡಿಮೆ. ಸೊ ನಾವು ಹೊರಟ್ವಿ. ಬರ್ತಾ ಇರಬೇಕಾದ್ರೆ ನಾನು ರೋಡಲ್ಲಿ ವಿಡಿಯೋ ಮಾಡಿಕೊಂಡೆ. ಸುತ್ತ ಹಸಿರು. ಸೊ 4 ಗಂಟೆ ಏನೋ ಆಗಿತ್ತು ಟೈಮ್ ಅಂತ ಅನಿಸುತ್ತೆ. ಮತ್ತು ಬಿಸಿಲು ಕೂಡ ಸ್ವಲ್ಪ ಇತ್ತು. ಸುತ್ತ ಹಸಿರು ನೋಡೇ ತುಂಬ ದಿನ ಆಗಿತ್ತು ಅನಿಸುತ್ತೆ. ಸೊ ನಾನಿವಾಗ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಆ ದೇವಸ್ಥಾನನ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು. ಇದು ದೇವಸ್ಥಾನ ತುಂಬ ಹಳೆಯ ಕಾಲದ ದೇವಸ್ಥಾನ. ಸೇಮ್ ಹಳೆಬೀಡು ಬೇಲೂರಲ್ಲಿ ಹೇಗಿದೆ ಹಾಗೇ ಇದೆ, ಬಟ್ ಇದು ಇನ್ನೂ ಪ್ರಸಿದ್ಧಿ ಆಗಿಲ್ಲ ಜಾಸ್ತಿ. ಕೆಲವರಿಗೆ ಗೊತ್ತು, ಕೆಲವರಿಗೆ ಗೊತ್ತಿಲ್ಲ. ಸೊ ಇನ್ನೂ ಪ್ರಸಿದ್ಧಿ ಆಗಿಲ್ಲ. ಸೊ ಇಲ್ಲಿ ಸ್ವಲ್ಪ ಇನ್ಸ್ಟ್ರಕ್ಷನ್ ಹಾಕಿದ್ದಾರೆ, ಇದು ಗೌರ್ಮೆಂಟಿಗೆ ಸೇರುತ್ತೆ, ಇದನ್ನು ಯಾವುದೇ ರೀತಿ ಹಾಳು ಮಾಡಬಾರ್ದು. ಅಕಸ್ಮಾತ್ ಏನಾದರೂ ಹಾಳು ಮಾಡಿದ್ರೆ ನಿಮಗೆ ದಂಡ ಹಾಕ್ತೀವಿ ಅನ್ನೋ ಒಂದು ಸೂಚನೆನ ಇಲ್ಲಿ ಇಂಗ್ಲೀಷು, ಹಿಂದಿ ಹಾಗೆ ಕನ್ನಡ 3ರಲ್ಲೂ ಇವರು ಬರೆದಿರ್ತಾರೆ. ಸೊ ಈ ದೇವಸ್ಥಾನ ನೋಡೋದಕ್ಕೆ ಹಳೇಬೀಡು ದೇವಸ್ಥಾನ ಥರನೇ ಕಾಣುತ್ತೆ. ತುಂಬ ಹಳೇಬೀಡಷ್ಟು ದೊಡ್ಡ ದೇವಸ್ಥಾನ ಅಲ್ಲ, ತುಂಬ ಚಿಕ್ಕ ದೇವಸ್ಥಾನ. ಇದು 11ನೇ ಶತಮಾನದ ಹೊಯ್ಸಳರ ವಾಸ್ತುಶಿಲ್ಪದ ದೇವಸ್ಥಾನ ಇದಾಗಿದೆ. ನಾಗೇಶ್ವರ ಮತ್ತು ಚನ್ನಕೇಶವ ದೇವಸ್ಥಾನ ಇದು. ಹೊಯ್ಸಳರ ಕಾಲದಲ್ಲಿ ಈ ದೇವಾಲಯನ ನಿರ್ಮಾಣ ಮಾಡಲಾಗಿದೆ ಅಂತ ಇತಿಹಾಸದಲ್ಲಿ ಹೇಳ್ತಾರೆ. ಹೊಯ್ಸಳರ ರಾಜ 2ನೇ ವೀರಬಲ್ಲಾಳ ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಇತಿಹಾಸ ಇದೆ. ಇದ್ರದ್ದು ವಾಸ್ತುಶಿಲ್ಪ ಎಲ್ಲ ಹೊಯ್ಸಳರ ಕಾಲದ್ದೇನೆ. ನೋಡಿದ್ರೇ ಅಲ್ಲಿ ಗೊತ್ತಾಗ್ತಾ ಇದೆ. ಸೇಮ್ ನಾವು ಬೇಲೂರಲ್ಲಿ ಯಾವ ಥರ ನೋಡ್ತೀವಿ ಮತ್ತು ಹಳೇಬೀಡಲ್ಲಿ ಯಾವ ಥರ ನೋಡ್ತೀವಿ ಅದು ಥರ ಇದೆ. ಇದು ಫುಲ್ಲು ಬಳಪದ ಕಲ್ಲನ್ನು ಉಪಯೋಗಿಸ್ಕೊಂಡು ಮಾಡಿರೋ ಅಂಥ ವಾಸ್ತುಶಿಲ್ಪ ಕಲೆಗಳಿದು. ಇದು ಫೇಮಸ್ ಆಗಿಲ್ಲ, ಸ್ವಲ್ಪ ಅಂದರೆ ತೀರಾ ಕಡಿಮೆ ಜನಕ್ಕೆ ಗೊತ್ತು ಈ ದೇವಸ್ಥಾನದ ಬಗ್ಗೆ ಅಷ್ಟೇ. ಜಾಸ್ತಿ ಏನು ಅಂದರೆ ಇದು ಟೂರಿಸ್ಟ್ ಪ್ಲೇಸ್ ಆಗಿ ಇಲ್ಲ ಇನ್ನೂ. ಸೊ ಸಿಂಪಲಾಗಿ 2 ದೇವಸ್ಥಾನ ತುಂಬ ಚಿಕ್ಕ ಪ್ಲೇಸಲ್ಲಿ ಇರೋ ಕಾರಣ ಇನ್ನೂ ಟೂರಿಸ್ಟ್ ಪ್ಲೇಸ್ ಆಗಿಲ್ಲ. ವಾಸ್ತುಶಿಲ್ಪದ್ರಲ್ಲೇನು ಕಮ್ಮಿನೇ ಇಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನಕ್ಕೆ ಬರಬೇಕು, ಈ ದೇವಸ್ಥಾನ ನೋಡಬೇಕಂದ್ರೆ ಇಲ್ಲಿ ಯಾವುದೇ ಬಸ್ಸು ಏನೂ ಬರೋದಿಲ್ಲ, ನಮ್ಮದೇ ಸ್ವಂತ ವೆಹಿಕಲ್ ಇದ್ದರೆ ಮಾತ್ರ ಬರಬೇಕಾಗತ್ತೆ. ಸೊ ನಾನು ಹೇಳ್ದಂಗೆ ಹಾಸನ ಹೊಳೆನರಸೀಪುರ ಹೋಗೋ ಮಧ್ಯ ಅಲ್ಲ, ಹಾಸನಿಂದ 14 ಕಿಲೋಮೀಟರ್ ಅಷ್ಟೇ, ಜಾಸ್ತಿ ದೂರ ಆಗೋದಿಲ್ಲ. ಹಾಸನಿಂದ ಹೊಳೆನರಸೀಪುರ ಹೋಗೋ ರೋಡಲ್ಲಿ ಮೊರಾರ್ಜಿ ದೇಸಾಯಿ ಸ್ಕೂಲ್ ಇದೆ. ತಿಮ್ಮನಹಳ್ಳಿ ಗಡಿ ಅಂತ ಬರುತ್ತೆ. ಅಲ್ಲಿಂದ ನಾವು ರೈಟ್ ತೊಗೊಂಡ್ರೆ ಈ ಊರೊಳಗಡೆ ರೈಟ್ ತೊಗೊಂಡು ಸ್ಟ್ರೈಟ್ ಬಂದರೆ ಡೈರೆಕ್ಟ್ ಊರೊಳಗಡೆನೇ ಬರುತ್ತೆ. ಸೊ ಮೊಸಳೆ ಹೊಸಳ್ಳಿಯಿಂದನೂ ನಾವು ಈ ಗ್ರಾಮಕ್ಕೆ ಅಂದರೆ ಮೊಸಳೆ ಗ್ರಾಮಕ್ಕೆ ಬರಬಹುದು. ನಾವು ಹೋದಾಗ ದೇವಸ್ಥಾನ ಓಪನ್ ಇರಲಿಲ್ಲ, ಅಂದರೆ ದೇವಸ್ಥಾನದ ಒಳಗಡೆ ಗರ್ಭಗುಡಿ ಒಳಗಡೆ ಓಪನ್ ಇರಲಿಲ್ಲ, ಲಾಕ್ ಮಾಡಿದರು. ಸೊ ಮಿಕ್ಕಿದೆಲ್ಲ ಅಂದರೆ ಹೊರಗಡೆ ನೋಡ್ಬೋದು ನಾವು. ಒಳಗಡೆ ಅಂದರೆ ಅದಕ್ಕೆ ಅಂತ ಟೈಮಿಂಗ್ಸ್ ಇರುತ್ತೆ ಅಂತ ಅನಿಸುತ್ತೆ. ಆ ಟೈಮಿಂಗ್ಸಲ್ಲಿ ಹೋದರೆ ನಾವು ಒಳಗಡೆ ದೇವ್ರುಗಳ್ನೂ ಕೂಡ ದರ್ಶನ ಮಾಡಬಹುದಿತ್ತು. ಬಟ್ ನಾವು ಹೋಗಿದ್ದು ಸಂಜೆ ಆಗಿರೋದ್ರಿಂದ ಸೊ ನಮಗೆ ದೇವ್ರ ದರ್ಶನ ಸಿಗಲಿಲ್ಲ. ಸೊ ಹೊರ್ಗಡೆನೇ ಅಷ್ಟು ನಾವು ನೋಡ್ಕೊಂಡು ಬಂದ್ವಿ. ಹೊರ್ಗಡೆನೂ ತುಂಬ ವಿಶಾಲವಾಗಿ ತುಂಬಾ ಚೆನ್ನಾಗಿದೆ. ಆ ವಾಸ್ತುಶಿಲ್ಪಗಳನ್ನ ನೋಡ್ತಾ ಇದ್ದರೆ ಮತ್ತೆ 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 ನೋಡಬೇಕಂತ ಅನಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ ಆಗಿನ ಕಾಲದಲ್ಲಿ.
ನಾವು ಆ ದೇವಸ್ಥಾನ ನೋಡಿಕೊಂಡು ನಮ್ಮ ಅಕ್ಕನ ಮನೆ ಹತ್ರ ಹೋಗಿದ್ವಿ. ಅವಳು ಮನೆಯಲ್ಲಿರಲಿಲ್ಲ. ಅಂದರೆ ತೋಟದ ಹತ್ರ ಮನೆ ಕಟ್ಟಿಸ್ತಾ ಇದ್ದಾರೆ ಅವರು. ಆ ತೋಟದ ಹತ್ರ ಮನೆ ಹತ್ರ ಇದ್ಲು. ಅಂದರೆ ಅವ್ರ ತೋಟಗೂ ಮನೆಗೂ 1 ಕಿಲೋಮೀಟರ್ ಆಗುತ್ತೆ. ಅವರು ಮನೆ ಹತ್ರ ಹಸುಗಳು ಸಾಕಿದಾರಲ್ಲ, ಹಸುಗಳೆಲ್ಲನೂ ತೋಟದ ಹತ್ರನೇ ಅವರು ಹೊಡ್ಕೊಂಡು ಹೋಗ್ತಾರೆ. ಹಾಗಾಗಿ ಅವಳು ಅಲ್ಲೇ ಇದ್ಲು. ಅಲ್ಲಿಗೆ ಬನ್ನಿ ಅಂತ ಫೋನ್ ಮಾಡಿದ್ಲು. ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. 1 ಕಿಲೋಮೀಟರ್ ಆಗುತ್ತೆ. ಸೊ ಇವಾಗ ಹೊಸ್ದಾಗಿ ಅವ್ರು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ನಾನು ಅದನ್ನು ತೋರಿಸ್ತೀನಿ. ಒಂದು ಹಂಚಿನ ಮನೆಯಲ್ಲಿ ನಾವು ಯಾವ ಥರ ಪ್ಲಾನಿಂಗ್, ಅವರು ಯಾವ ಇಂಜಿನಿಯರ್ ಪ್ಲಾನ್ ಏನಿಲ್ಲ, ಅವರೇ ಸ್ವಂತ ಗಂಡ ಹೆಂಡತಿ ಇಬ್ಬರು, ನಮ್ಮ ಅಕ್ಕ ಆ್ಯಂಡ್ ಬಾವ ಇಬ್ಬರು ಸೇರ್ಕೊಂಡು ಪ್ಲ್ಯಾನಿಂಗ್ ಹಾಕ್ಕೊಂಡು ಆ ಮನೆ ಕಟ್ತಾ ಇರೋವಂಥದ್ದು. ತುಂಬ ಚೆನ್ನಾಗಿ ಮನೆ ಬರ್ತಾ ಇದೆ. ಸೊ ನಾನು ತೋರಿಸಿದ್ರೆ ಯಾರಿಗಾದರೂ ಆ ಥರ ಹಂಚಿನ ಮನೆ ಕಟ್ಟಬೇಕು ನಾವು, ಮೇಲ್ಗಡೆ ಹಂಚಿನ ಮನೆ ಆದರೆ ಅದು ಒಳಗಡೆ ನೋಡಿದ್ರೆ ಸೇಮ್ RCC ಮನೆ ಲುಕ್ ಕೊಡಬೇಕು. ನಾವು ಹಂಚಿನ ಮನೆಗೆ RCC ಮನೆ ಲುಕ್ ಕೊಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ತುಂಬ ಚೆನ್ನಾಗಿ ಮನೆ ಕನ್ಸ್ಟ್ರಕ್ಷನ್ ಬಂದಿದೆ. ಸೊ ಇದು ಹೊರ್ಗಡೆದು ವ್ಯೂ. ಇದು ಹೊರ್ಗಡೆ ಈ ಥರ ಮನೆ ಅವ್ರದ್ದು ಕಾಣಿಸ್ತಾ ಇದೆ. ಹಂಚು ಮತ್ತು ಸೀಟಲ್ಲಿ ಕಟ್ಟಿರುವಂಥ ಮನೆ ಇದು. ತುಂಬ ದೊಡ್ಡ ಮನೆ ಅಂತ ಹೇಳ್ಬೋದು. ಹೊರ್ಗಡೆ ವ್ಯೂ ಅಂದರೆ ಅವರು ಮುಂದೆ ಸೀಟ್ ಹೇಳ್ಕೊಂಡಿದ್ದಾರೆ, ಅದಕ್ಕೆ ಹೊರ್ಗಡೆ ವ್ಯೂ ಆ ಥರ ಕಾಣಿಸುತ್ತೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಾಗೆ ಇನ್ನೂ ಕಂಪ್ಲೀಟಾಗಿ ಕೆಲಸ ಆಗಿಲ್ಲ. ಅದಕ್ಕೋಸ್ಕರ ಕಂಪ್ಲೀಟ್ ಆದಾಗ ಒಂದು ಸಲ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಫಸ್ಟ್ ಬಂದಾಗಲೇ ಎಂಟ್ರೆನ್ಸ್ ದೊಡ್ಡ ಗೇಟ್ ಬಂದುಬಿಡುತ್ತೆ. ಇದು ಗೇಟು ಏನಕ್ಕೆ ಅಂದರೆ ಕಾರು ಡೈರೆಕ್ಟಾಗಿ ಒಳಗಡೆ ಬರೋ ಥರ ಅಂತ ಇವರು ಇಲ್ಲಿ ಫಸ್ಟೇ ಒಂದು ಗೇಟ್ ಮಾಡಿಸ್ಕೊಂಡಿದ್ದಾರೆ. ಎಂಟ್ರೆನ್ಸಲ್ಲೇ ಒಂದು ಗೆಸ್ಟ್ ಹೌಸ್ ಥರ, ಅಂದರೆ ಗೆಸ್ಟ್ಗಳು ಉಳ್ಕೊಳ್ಳೋಕ್ಕೆ ಗೆಸ್ಟ್ ರೂಮ್ ಥರ ಮಾಡಿದ್ದಾರೆ. ಮತ್ತು ನಾನ್ ವೆಜ್ ಮಾಡೋದಕ್ಕೆ, ಹಳ್ಳಿ ಕಡೆ ಸಾಮಾನ್ಯವಾಗಿ ಯಾರೂ ಮನೆ ಒಳಗಡೆ ನಾನ್ ವೆಜ್ ಮಾಡಲ್ಲ. ಅದಂತೂ ಅಡುಗೆ ಮನೆ ಒಳಗಡೆ ಅಂತೂ ಮಾಡ್ಕೊಳ್ಳೋದೇ ಇಲ್ಲ. ಸೊ ಅವರು ಸೆಪ್ರೇಟಾಗಿ ಅಂತ ಅದಕ್ಕೆ ಬೇರೆಯೇ ಮಾಡಿಸಿದ್ದಾರೆ. ಸೊ ನೆಕ್ಸ್ಟು ಇದು ಫಸ್ಟು ಎಂಟ್ರೆನ್ಸು ಬಾಗಿಲಾಗಿರುತ್ತೆ ಮನೆಯದು. ಸೊ ಎಂಟ್ರೆನ್ಸ್ದು ಇನ್ನೂ ಅದೇ ನಾನು ಹೇಳ್ದಂಗೆ ಇನ್ನೂ ಕೆಲಸ ಮುಗ್ದಿಲ್ಲ, ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ. ಸೊ ಮನೆಗೆಲ್ಲ ಆಲ್ಮೋಸ್ಟ್ ಅವರು ಟೈಲ್ಸ್ ಎಲ್ಲ ಹಾಕ್ಸಿದ್ದಾರೆ, ಅದೆಲ್ಲ ಮುಗಿದ್ಬಿಟ್ಟಿದೆ ಟೈಲ್ಸ್ ಕೆಲಸ. ಸೊ ಎಂಟ್ರೆನ್ಸಲ್ಲಿ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಹಟ್ಟ ಬಂದಿದೆ. ಹಟ್ಟ ಅನ್ನೋ ಥರನೇ ಕಾಣಿಸೋದಿಲ್ಲ, ಅದು ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಇದೆ. ಮತ್ತು ಈ ಸೈಡು ಒಂದು TV ಯೂನಿಟ್ ಕೂಡ ಮಾಡಿಸಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಿದೆ. TV ಇಡೋಕ್ಕೊಂದು ಒಳ್ಳೆ ಯೂನಿಟ್ ಮಾಡಿಸಿದ್ದಾರೆ. ನೆಕ್ಸ್ಟು ನಾನು ಅಡುಗೆ ಮನೆ ತುಂಬ ದೊಡ್ಡದಾಗಿ ವಿಶಾಲವಾಗಿ ಕಾಣಿಸ್ತಿತ್ತು ಅಂತ ಹೇಳಿ, ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಅಡುಗೆ ಮನೆಯೇ ಮೇನ್ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಅಡುಗೆ ಮನೆಗೆ ನೋಡೋಕ್ಕೆ ಬಂದೆ. ಅಲ್ಲಿ ಹಟ್ಟನೂ ಇತ್ತು, ಹಟ್ಟಕ್ಕೊಂದು ಸಲ ಹತ್ತಿ ನೋಡೋಣ ಅಂತ ಹೇಳಿ ಹಟ್ಟದ ಮೇಲೆ ಹತ್ತುತ್ತಾ ಇದ್ದೆ. ಅದಂತೂ ತುಂಬ ಸ್ಪೇಷಿಯಸ್ ಆಗಿತ್ತು. ಮನೆ ಅಂತೂ ತುಂಬ ದೊಡ್ಡದೇ ಇದೆಯಲ್ಲ, ಹಟ್ಟನೂ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಒಂಥರ ಡೂಪ್ಲೆಕ್ಸ್ ಮನೆ ಇದು ಅನ್ನೋ ಥರ ಬಂದಿದೆ. ನೀವು ನೋಡ್ತಾ ಇರ್ಬೋದು, ಹಟ್ಟ ಅಂತೂ ತುಂಬಾ ಚೆನ್ನಾಗಿದೆ. ಹಟ್ಟದ ಮೇಲೂ ಬೇಕಾದರೆ ಹಿಂದಿನ ಕಾಲದಲ್ಲೆಲ್ಲ ಹಂಗೆ ಮಾಡೋರು, ಹಟ್ಟದ ಮೇಲೇ ಮಲ್ಕೊತಾ ಇದ್ರು. ಇವಾಗ ಯಾರೂ ಹಂಗೆ ಮಲ್ಗೋಲ್ಲ. ಸೊ ಇಲ್ಲೇ ಮನೆ ಒಳಗಡೆ ಬೇಜಾನ್ ಜಾಗ ಇದೆ ಅಲ್ವಾ. ಸೊ ಇದು ಓಪನ್ ಕಿಚನ್ ಥರ ಮಾಡ್ಕೊಂಡಿದ್ದಾರೆ. ಇದು ಫುಲ್ಲು ಡೈನಿಂಗ್ ಹಾಲು. ಅಲ್ಲಿ ಒಂದೊಂದು ಶೋಕೇಸ್ಗೆ ಏನಾದ್ರು ಇಡೋಕ್ಕೆ ಅಂತ ವುಡ್ಡಲ್ಲಿ ಮಾಡಿಸಿರೋ ಅಂಥದ್ದು. ಇದು ಬಂದ್ಬಿಟ್ಟು ದೇವ್ರ ಮನೆಯೂ ಕೂಡ ತುಂಬಾ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಬಂದಿದೆ. ಇದು ಅಡುಗೆ ಮನೆಗೆಲ್ಲ ವಾರ್ಡ್ರೋಬ್ಸ್ ಮಾಡಿಸಿದ್ದಾರೆ. ಮತ್ತು ಖಾರ ತಿರುವುದಕ್ಕೆ ಕಲ್ಲೊಳ್ಳು ಇರಬೇಕು ಮನೆಯಲ್ಲಿ, ಅವೆಲ್ಲ ಕಲ್ಲೊಳ್ಳುಗಳು ಇರಬೇಕು ಮನೆಯಲ್ಲಿ. ಸೊ ಹಾಗಾಗಿ ಅದನ್ನು ಕೂಡ ಅಲ್ಲಿ ಇಡಿಸಿದ್ದಾರೆ. ತುಂಬ ಪ್ಲಾನಿಂಗಾಗಿ ಮನೆ ಬಂದಿದೆ ಇದು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಸೊ ವಾರ್ಡ್ರೋಬ್ಸ್ಗಳು ಅಷ್ಟೇ ತುಂಬ ಬರೀ ಕೆಳಗಡೆಗೆ ಮಾತ್ರ ಮಾಡಿಸಿರೋದು, ಅದು ಅವಳು ಮೇಲ್ಗಡೆಗೆ ಮಾಡಿಸಿಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ ಸ್ಪೇಷಿಯಸ್ ಆಗಿ ಜಾಗ. ಈ ಕಡೆಯೂ ಕೂಡ ಚೆನ್ನಾಗಿ ಬಂದಿದೆ. ಮಧ್ಯೆ ಒಂದೊಂದು ಶೋ ಪೀಸ್ಗಳು ಇಟ್ಕೊಳ್ಳೋಕ್ಕೋ ಅಂತ ಹೇಳಿ ಈ ವುಡ್ ಯೂನಿಟ್ಸ್ಗಳು ಬರುತ್ತಲ್ಲ, ಅದನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದೊಂಥರ ಇಂಜಿನಿಯರಿಂಗ್ ಪ್ಲಾನಿಂಗ್ ಥರನೇ ಮಾಡಿಸಿದ್ದಾರೆ. ಹಳ್ಳೀಲಿ ಈ ಥರ ಮನೆ ನೋಡೋದಕ್ಕೆ ತುಂಬ ಖುಷಿ. ಹಳ್ಳೀಲಿ ಹಂಚಿನ ಮನೆ ಇರಬೇಕು ಅನ್ನೋದು ತುಂಬ ಜನರ ಕನಸಾಗಿರುತ್ತೆ.
ಇವರು ಏನಕ್ಕೆ ಹಂಚಿನ ಮನೆಯೇ ಪರ್ಟಿಕ್ಯುಲರಾಗಿ ಬೇಕು, ನಮ್ಗೆ ಅದೇ ಬೇಕು ಅಂತ ಮಾಡಿಕೊಂಡ್ರು ಅಂದರೆ, ಹಂಚಿನ ಮನೆಯೇ ನಮಗೆ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ, ಅದೊಂದು. ಮತ್ತು ಇನ್ನೊಂದು, ಇವ್ರ ಅಪ್ಪ ಅಮ್ಮನ ನೆನಪಿಗೋಸ್ಕರ, ಅಂದರೆ ಅವರು ಒಂದು ಚಾಟ್ಲು ಟೈಪ್ ಕಟ್ಟಿ ಹೋಗಿದ್ರು, ಅವ್ರ ನೆನಪಿಗೋಸ್ಕರ ನಾನು ಆ ಮನೆಯಲ್ಲೇ ಇರಬೇಕು ಅಂತ ಹೇಳಿ ನಮ್ಮ ಭಾವ ಅವರು ಅವರ ನೆನಪಿಗೋಸ್ಕರ ಅಂತ ಹೇಳಿ ಅವರು ಹಂಚಿನ ಮನೆಯೇ ಇರಬೇಕು ಅಂತ ಮಾಡಿಸ್ಕೊಂಡಿದ್ದಾರೆ. ಇಲ್ಲಾಂದರೆ RCC ಹಾಕ್ಸೋದೇನು ದೊಡ್ಡ ವಿಷಯ ಆಗಿರಲಿಲ್ಲ ಅವ್ರಿಗೆ. ಸೊ ಇದು ರೂಮಿಗೆ ಇನ್ನೂ ವಾರ್ಡ್ರೋಬ್ಸ್ಗಳು ಮಾಡಿಸ್ತಾ ಇದ್ದಾರೆ. ಅದು ನಾನು ಹೇಳ್ದಂಗೆ ಇನ್ನೂ ಕೆಲಸ ಇದೆ. ಮತ್ತು ಇದು ಮೇಲ್ಗಡೆ ಸೀಟ್ ಬಂದಿದೆ ಈ ರೂಮಲ್ಲಿ, ನೀವು ನೋಡ್ತಾ ಇರ್ಬೋದು. ಇದು ಸೀಟು ಮಧ್ಯ ಮಾತ್ರ ಹಂಚು, ಮುಂದೆ ಹಿಂದೆ ಎಲ್ಲ ಸೀಟ್ ಹೇಳ್ಕೊಂಡಿದ್ದಾರೆ. ಸೊ ಇದರಲ್ಲಿ ಫುಲ್ ವಾರ್ಡ್ರೋಬ್ಸು ಮತ್ತು ಮಿರರು ಬಂದಿದೆ ಈ ರೂಮಲ್ಲಿ. ಈ ರೂಮ್ ಮುಂದೆನೂ ತುಂಬ ಸ್ಪೇಷಿಯಸ್ ಜಾಗ ಇದೆ. ಆ ರೂಮ್ ಪಕ್ಕನೇ ಬಾತ್ರೂಮ್ ಬಂದಿದೆ, ಅಂದರೆ ಸ್ನಾನದ ಮನೆ ಬಂದಿದೆ. ಸೊ ತುಂಬ ಕೆಲಸ ಬಾಕಿ ಅಂತೂ ಇದೆ. ಸೊ ಅಲ್ಲಿ ಕಿಟಕಿಗಳು ಇಡಿಸಿದ್ದಾರೆ ಅಲ್ಲೂ. ಸೊ ನೆಕ್ಸ್ಟ್ ಬಂದುಬಿಟ್ಟು ಹಸುಗಳಿಗೆ ಕೊಡ್ಕೆನೂ ಕೂಡ ಅವರು ಇಲ್ಲೇ ಅಂದರೆ ಇಲ್ಲೇ ಅಂದರೆ ಮನೆ ಅಂದರೆ ಪಕ್ಕನೇ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಮನೆ ಒಳಗಡೆಯಿಂದನೇ ಹೋಗೋ ಥರ ಮಾಡ್ಕೊಂಡಿದ್ದಾರೆ. ಮಳೆಗಾಲದಲ್ಲೆಲ್ಲ ಬೇಕಾಗುತ್ತೆ, ಹೊರಗಡೆಯಿಂದ ಬಳಸ್ಕೊಂಬರೋಕ್ಕಿಂತ ಒಳಗಡೆನೇ ನಾವು ನೈಟ್ ಟೈಮು ಹೋಗ್ಬೋದು, ನೋಡ್ಬೋದು, ದನಗಳಿಗೆ ಮೇವು ಹಾಕ್ಬೋದು ಅಂತ ಹೇಳಿ ತುಂಬ ದೊಡ್ಡದಾಗಿ ಕೊಡ್ಕೆ ಬಂದಿದೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಇದು ಫೈನಲ್ ಲುಕ್ನ ನಾನು ಖಂಡಿತ ವಿಡಿಯೋ ಮಾಡ್ತೀನಿ. ಯಾಕಂದರೆ ಇವ್ರದ್ದು ಈ ಮಂತ್ 29-30ಕ್ಕೆ ಗೃಹ ಪ್ರವೇಶ ಇದೆ. ಹಾಗಾಗಿ ಫೈನಲ್ಲಾಗಿ ಅವ್ರು ಮಾಡಿಸ್ತೀನಿ, 15 ಡೇಸಲ್ಲಿ ಮಾಡಿಸಾಕ್ಬಿಡ್ತಾರೆ. ಇದು ಫೈನಲ್ ಲುಕ್ನು ತೋರಿಸ್ತೀನಿ. ಮತ್ತು ಇಲ್ಲಿ ಒಂದು ಸಂಪು ಬಂದಿದೆ. ಸಂಪು ಅಂತೂ ಸಿಕ್ಕಾಪಟ್ಟೆ ದೊಡ್ಡದು. ನಾನು ಹೇಳಿದೆ ಇಷ್ಟೊಂದು ದೊಡ್ಡ ಸಂಪು ಯಾಕೆ ಅಂತ. ಬೇಕು ದನಗಳಿಗೆ ನೀರು, ಮೇವು, ದನಗಳಿಗೆ ಮೈ ತೊಳೆಯೋದಕ್ಕೆ ಅಂತ ಇಲ್ಲಿ ಬೇಕು ಅಷ್ಟೊಂದು ದೊಡ್ಡ ಸಂಪು. ಮತ್ತು ಇಲ್ಲಿ ತುಂಬ ಸ್ಪೇಷಿಯಸ್ಸಾಗಿ ಜಾಗ ಬಿಟ್ಕೊಂಡಿದ್ದಾರೆ. ಯಾಕಂದರೆ ಜೋಳ ಕಟ್ ಮಾಡೋಕ್ಕೆ ಮಿಷಿನು, ಹಾಲು ಕರಿಯೋ ಮಿಷಿನ್ಗಳು, ಮತ್ತು ದನಗಳಿಗೆ ಸಂಬಂಧಪಟ್ಟ ಕೆಲವು ವಸ್ತುಗಳನ್ನ ಇಟ್ಕೋಬಹುದು. ಮತ್ತು ಬೆಳ್ಕೊಂಡಿರೋ ವಸ್ತುಗಳು, ಜೋಳ ಆಗಲಿ, ಆಲೂಗೆಡ್ಡೆ, ರಾಗಿ, ಏನಾದರೂ ಹಳ್ಳಿ ಕಡೆ ಅಂದರೆ ಬೇಕೇ ಬೇಕು. ಹಾಗಾಗಿ ಈ ಕಡೆಯೂ ತುಂಬ ಸ್ಪೇಷಿಯಸ್ಸಾಗಿ ಜಾಗ ಬಿಟ್ಕೊಂಡಿದ್ದಾರೆ. ಮತ್ತು ಇದು ಹಿಂದೆ ಫುಲ್ ಅವ್ರ ಮನೆ ಹಿಂದೆ ಸುತ್ತ ಇರೋದೆಲ್ಲ ಇವ್ರದ್ದೇ ಜಮೀನು ಆಗಿರೋದ್ರಿಂದ ಮಧ್ಯ ಅವ್ರ ಮನೆ ಕಟ್ಕೊಂಡಿದ್ದಾರೆ. ಸುತ್ತ ಇವ್ರದ್ದೇ ಜಮೀನು. ಒಂದೊಳ್ಳೆ ಮನೇನ ಇವರು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಅವಳಿಗೆ ಹೇಳ್ತಿದ್ದೆ, ಇದನ್ನೆಲ್ಲ ಯಾವಾಗ ಕ್ಲೀನ್ ಮಾಡ್ಕೋತೀಯ, ಹೆಂಗೆ ಕ್ಲೀನ್ ಮಾಡ್ಕೊತೀಯ ಅಂತ. ಮಾಡ್ತಾಳೆ ಅಕ್ಕ, ಎಲ್ಲ ಕೆಲಸ ಮಾಡ್ತಾಳೆ. ನಮ್ಮ ಥರ ಸೋಂಬೇರಿ ಅಂತೂ ಅಲ್ಲ ಅವಳು, ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾಳೆ. ಇಲ್ಲೂ ಅಷ್ಟೇ ತುಂಬ ಸ್ಪೇಷಿಯಸ್ಸಾಗಿ ಜಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲೂ ಅಷ್ಟೇ ಫುಲ್ಲು ಡೋರ್ ಲಾಕು, ಎಲ್ಲ ಹತ್ರನೂ ಅವರು ಡೋರ್ ಲಾಕ್ ನೀಟಾಗಿ, ಅಂದರೆ ಒಂಟಿ ಮನೆ, ತೋಟದ ಮನೆ, ಒಂಟಿ ಮನೆ, ಹಾಗಾಗಿ ಫುಲ್ಲು ಸೇಫ್ಟಿ ಇರಬೇಕು ಅಂತ ಹೇಳಿ ಅವರು ಮೆಸ್ಸೆಲ್ಲ ಹೊಡೆಸಿ ಫುಲ್ ಸೇಫ್ಟಿಯಾಗಿ ಮಾಡಿಸಿದ್ದಾರೆ. ಸೇಫ್ಟಿ ಇದೆ ಮನೆ. ಏನು ಒಂದು ಕಳ್ಳರಾಗಲಿ ಅಥವಾ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಮತ್ತು ಹುಳ ಪಟಗಳು, ಅಂದರೆ ಒಂಟಿ ಮನೆ ಅಂದಮೇಲೆ ಸಾಮಾನ್ಯ ಬಂದೇ ಬರುತ್ತೆ. ಅದಕ್ಕೋಸ್ಕರ ಫುಲ್ಲು ಸೇಫ್ಟಿ ಮಾಡ್ಕೊಂಬಿಟ್ಟವ್ರೆ ಅವರು. ಒಳ್ಳೆ ಸ್ಪೇಷಿಯಸ್ಸಾಗಿ ಜಾಗ ಮಾಡ್ಕೊಂಡಿದ್ದಾರೆ. ಮತ್ತು ತುಂಬ ಚೆನ್ನಾಗಿ ಪ್ಲ್ಯಾನಿಂಗಲ್ಲೂ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಫುಲ್ ಮನೆ ಫಿನಿಷಿಂಗಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ಅರ್ಧಂಬರ್ಧ ಪೇಂಟ್ ಮಾಡಿದ್ದಾರೆ, ಲಪ್ಪ ಹೊಡಿತಾಯಿದ್ರು. ಸೊ ಅರ್ಧಂಬರ್ಧ ಆಗಿದೆ. ಮತ್ತು ಮನೆ ಸುತ್ತಮುತ್ತ ಎಲ್ಲ ಒಂದು 4-5 ಅಡಿ ಜಾಗಕ್ಕೆಲ್ಲ ಫುಲ್ಲು ಅವರು ಗಾರೆ ಹಾಕಿಸ್ಬಿಟ್ಟಿದ್ದಾರೆ. ಯಾಕಂದರೆ ಹಳ ಬೆಳ್ಕೊಳ್ಳುತ್ತೆ, ಮತ್ತು ಕ್ಲೀನ್ ಮಾಡೋದು ಕಷ್ಟ ಅಂತ ಹೇಳಿ. ಇವ್ರದ್ದು ಸ್ವಂತ ಬೋರ್ ಇರೋದ್ರಿಂದ ಅದನ್ನೆಲ್ಲ ವಾಲ್ ಇಡಿಸ್ಕೊಂಡಿದ್ದಾರೆ ಮಧ್ಯೆ. ಯಾಕಂದರೆ ಸಂಪಿಗೆ ನೀರು ಬಂದು ಬೀಳಬೇಕಲ್ಲ, ಹಾಗಾಗಿ ವಾಲ್ ಇಡಿಸ್ಕೊಂಡಿದ್ದಾರೆ. ಹಾಗೆ ಮನೆ ಸುತ್ತ ನೋಡ್ತಾ ಇರ್ಬೋದು, ಒಂದು 4-5 ಅಡಿ ಜಾಗದ ಸುತ್ತ ಸಿಮೆಂಟ್ ಹಾಕ್ಸಿದ್ದಾರೆ. ಕಳೆ ಅಂತೀವಿ, ಹಳ ಅಂತೀವಿ, ಅದೇ ಗಿಡಗಳು ಸುತ್ತ ಬೆಳ್ಕೊತದೆ, ಕ್ಲೀನ್ ಮಾಡೋಕ್ಕಾಗಲ್ಲ. ಗೋಡೆಗೆ ಇದಾದರೆ ಗೋಡೆ ಎಲ್ಲ ಒಂಥರ ಪಾಚಿಗಿಡ್ತಂಗೆ ಆಗುತ್ತೆ. ಮಳೆಗಾಲದಲ್ಲೂ ಈ ಸೀಟ್ ಮೇಲೆ ಬಿದ್ದಿರೋ ಅಂಥದ್ದು ಮಣ್ಣು ಮೇಲೆ ಬಿದ್ದು ಮಣ್ಣಿನ ಗೋಡೆಗೆ ಇದಾಗುತ್ತೆ ಅಂತ ಹೇಳಿ ಆ ಥರ ಎಲ್ಲ ಮಾಡಿಸಿದ್ರೆ. ಮತ್ತು ಇವರು ಮನೆ ಕಟ್ಬೇಕಾದ್ರೆ ಈ ಥರ ಕಲ್ಲುಗಳು ತುಂಬ ಸಿಕ್ತಂತೆ ಹೇಳ್ತಾ ಇದ್ಲು. ಈ ಥರ ಕಲ್ಲುಗಳು ತುಂಬ ಸಿಕ್ತದೆ, ತಗ್ಸೋಕ್ಕೆ ತುಂಬ ಇದಾಗೋಯಿತು ಅಂತ ಹೇಳಿ. ಸೊ ಇದು ಫಸ್ಟು ಮೇನ್ ಗೇಟು ತುಂಬ ದೊಡ್ಡದು, ಅಂದರೆ ಕಾರ್ ಎಂಟ್ರೆನ್ಸ್ ಕಾರ್ ಬರೋದಕ್ಕೆ ಅಂತ ಹೇಳಿ ಈ ಥರ ದೊಡ್ಡದನ್ನ ಮಾಡಿಸ್ಕೊಂಡಿದ್ದಾರೆ.
ಸೊ ನೆಕ್ಸ್ಟು ನಾನು ಹೇಳ್ದಂಗೆ ಚಿಕನ್ನು ಮತ್ತು ಮಟನ್ ಮಾಡೋಕ್ಕೆ ಅಥವಾ ಗೆಸ್ಟ್ಗಳು ಬಂದಾಗ ಉಳ್ಕೊಳ್ಳೋದಕ್ಕೆ ಅಂತಲೇ ಒಂದು ಸೆಪ್ರೇಟಾಗಿ ಮಾಡಿಸ್ಕೊಂಡಿದ್ದಾರೆ ಮನೇನ. ಅದನ್ನು ಕೂಡ ತುಂಬಾ ಚೆನ್ನಾಗಿ ಸ್ಪೇಷಿಯಸ್ಸಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಈ ಸಿಟಿ ಕಡೆ ಈ ಥರ ಮನೇಲೇ ಒಬ್ಬರು ಒಂದು ಫ್ಯಾಮಿಲಿ ಇರ್ಬೋದು ಈ ಥರ ಇಷ್ಟು ದೊಡ್ಡ ಸ್ಪೇಷಿಯಸ್ ಮನೇಲಿ. ಸೊ ಈ ಕಡೆ ಒಂದು ಬಷಲ್ ಮನೆ ಬರುತ್ತೆ, ಅಂಡೆ ಒಲೆ ಬಷಲ್ ಮನೆ ಬರುತ್ತೆ. ಮತ್ತು ಈ ಕಡೆ ಸೈಡು ಒಂದು ಶೆಲ್ಫ್ ಹಾಕ್ಕೊಂಡಿದ್ದಾರೆ. ಸೋಲಾರ್ ಇಡಿಸ್ತಾರೆ ಅವರು, ಅಕಸ್ಮಾತ್ ಈಗ ಯಾವಾಗಲೂ ಬಿಸಿಲಿರಲ್ವಲ್ಲ ಮಳೆಗಾಲದಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಅಂಡೆನ ಉಣಿಸಿರೋ ಅಂಥದ್ದು. ತುಂಬ ಚೆನ್ನಾಗಿ ಪ್ಲ್ಯಾನಿಂಗಲ್ಲಿ ಮಾಡಿದ್ದಾರೆ. ಈಗ ಮನೆ ಮಾಡಿದಾರಲ್ಲ ಒಳಗಡೆ, ಅಲ್ಲಿ ಅವರು ಅಂಡೆ ಒಲೆ ಉಣಿಸಿಲ್ಲ, ಇಲ್ಲಿ ಮಾತ್ರ ಅಂಡೆ ಒಲೆನ ಉಣಿಸ್ಕೊಂಡಿದ್ದಾರೆ. ಸೊ ನೆಕ್ಸ್ಟು ಮತ್ತೆ ನಾನು ಹೋಗ್ತಾಯಿದ್ದೀನಿ. ನಾನು ಇನ್ನೊಂದು ರೂಮ್ ನೋಡಿರಲಿಲ್ಲ, ಇನ್ನೊಂದು ರೂಮ್ ನೋಡೋದಕ್ಕೆ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಮುಂದೆ ಫುಲ್ಲು ಕಾಂಪೌಂಡು ಸುತ್ತ, ಮತ್ತು ಮೆಸ್ ಹಾಕ್ಸ್ಬಿಟ್ಟಿದ್ದಾರೆ, ಸುತ್ತಲೂ ಮೆಸ್ಸು, ಎಲ್ಲೂ ಒಂದು ಸ್ವಲ್ಪನೂ ಜಾಗ ಎಲ್ಲೂ ಇದು ಮಾಡ್ದಂಗೆ ಮೆಸ್ ಹಾಕ್ಸ್ಬಿಟ್ಟಿದ್ದಾರೆ. ಫುಲ್ಲು ಸೇಫ್ಟಿ ಇರಬೇಕಲ್ವಾ, ಮನೇಲಿ ಒಬ್ಬೊಬ್ಬರೇ ಇದ್ದಾಗ ಬೇಕಾಗತ್ತೆ ಅಂಥೇಳಿ. ಇದು ನಮ್ಮ ಅಕ್ಕನ ರೂಮು. ಈ ರೂಮಿಗೂ ನೋಡಿ ಮೇಲೆ ಅಟ್ಟ ಬಂದಿದೆ. ಸೊ ಇಲ್ಲೂ ಕೂಡ ವಾರ್ಡ್ರೋಬ್ಸ್ಗಳು ಮಾಡಿಸಿದ್ದಾಳೆ, ಮತ್ತು ಮಿರರು ವಾರ್ಡ್ರೋಬ್ಸ್ಗಳು ನಾನು ನೋಡ್ತಾ ಇದ್ದೆ. ಎಷ್ಟು ಬಟ್ಟೆ ಬೇಕು ಅಷ್ಟು ಬಟ್ಟೆ ಹಿಡ್ಕೊಂಬಿಡಿ ಅಂತ ಹೇಳ್ತಾ ಇದ್ದೆ. ಸೊ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಇದು ಅಟ್ಯಾಚ್ ಬಾತ್ರೂಮ್ ಮಾಡಿಸಿದ್ದಾರೆ. ಅದೇ ಇನ್ನೂ ಏನೂ ಅದು ಸೆಟ್ ಮಾಡಿಲ್ಲ. ತುಂಬ ಚೆನ್ನಾಗೇ ಬಂದಿದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಇದು ಹಂಚಿನ ಮನೆನಾ ಅನಿಸುತ್ತೆ, ಅಷ್ಟು ಈ ಮನೆ ಚೆನ್ನಾಗಿ ಬಂದಿದೆ. ನನಗೆ ನೋಡಿ ತುಂಬಾ ಖುಷಿ ಆಯಿತು. ಮತ್ತು ಆಶ್ಚರ್ಯ ಯಾಕಾಯಿತು ಅಂತ ಅಂದರೆ, ಇಂಜಿನಿಯರ್ ಪ್ಲ್ಯಾನ್ ಅಲ್ವೇ ಅಲ್ಲ, ಇವರೇ ಗಂಡ ಹೆಂಡ್ತಿ ಇಬ್ಬರು ಇಷ್ಟು ಚೆನ್ನಾಗಿ ಪ್ಲ್ಯಾನ್ ಹಾಕ್ಕೊಂಡು ಮಾಡಿದ್ದಾರೆ ಅಂತ ನನಗೆ ಆಶ್ಚರ್ಯ ಆಯಿತು. ಒಂದು ಕಡೆ ಖುಷಿನೂ ಆಯಿತು, ತುಂಬ ಚೆನ್ನಾಗಿ ಬಂದಿದೆ ಮನೆ ಅಂತ ಹೇಳಿ. ಸೊ ಹಂಚಿನ ಮನೆ ಅಂತ ಅನಿಸೋದೇ ಇಲ್ಲ. ಇದು ಹಂಚು ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲ RCC ಮನೆ ಥರನೇ. ಸೊ ತುಂಬ ಚೆನ್ನಾಗಿದೆ ಲುಕ್. ನಾವು ಯಾವುದೇ ಆಗಲಿ ಲುಕ್ ಅಂದರೆ ಫೈನಲ್ ಲುಕ್ಕೇ ನೋಡಬೇಕು, ಫೈನಲ್ ಟಚ್ಚೇ ಅಲ್ವಾ ಚೆನ್ನಾಗಿರೋದು. ಸೊ ನಾವು ಫೈನಲ್ ಲುಕ್ ಅಂದರೆ ಫೈನಲ್ ಲುಕ್ನ ತೋರಿಸ್ತೀವಿ. ಹೊಲದ ಮೇಲೆ ನಡೆದಿದ್ದೀನಿ, ಬಟ್ ಇವಾಗ ಒಂದು ಸ್ವಲ್ಪ ದಿನದಿಂದ ರೂಢಿ ತಪ್ಪಿದೆ. ಹೊಸ ಚಪ್ಪಲಿ ಬೇರೆ ಅರ್ಧೋದ್ರ ಮೇಲೆ ನನ್ನ ಗಂಡ ಕೊಡ್ಸಲ್ಲ. ಆವಾಗೊಂದ್ಸಲ ಬಂದಿದ್ವಲ್ಲ, ಆವಾಗ ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಇಲ್ಲ ಈ ನವಿಲು ಎಲ್ಲವ ನವಿಲು ಅಲ್ಲೆಲ್ಲ ನಂಗೆ ಕಾಣಿಸ್ತಾ ಇಲ್ಲ. ಇಲ್ವಾ ಅಕ್ಕ? ಇದಾವಲ್ಲ, ಕೆಳಗಡೆಗೆ ಬೀಳಿಸ್ಬೇಡಿ ಕಣ್ರಿ. ಇಲ್ಲ ಅವಲ್ಲ ನೀನಯ್ಯ ಹುಯ್ಕ ಇಲ್ಲಿ ತುದಿಲಿರೋದೆಲ್ಲ ಕುಯ್ದವ್ರೆ, ಕೆಳಗಡೆ ಬೀಳಿಸ್ಬಾರ್ದಂತೆ. ಅವ್ವ ಕುಳ್ಳ ಕುಳ್ಳ ಕುಳ್ಳಾಣಿ ಕುಳ್ಳ ಕುಳ್ಳ ಚೋಟು ಕುಳ್ಳ. ಹಾಲು ಆರುತ್ತಲ್ಲಿ ಇಡಿ ಅಲ್ಲಿ ತಗೊಂಡೋಗೋಣ. ಆಮೇಲೆ ಮಾವಿನಕಾಯಿ ನೀನು ತಿಂತಿ, ನೀನು ಮಾವಿನಕಾಯಿ ತಿಂತಿ, ನೀನು ಮಟಾಯಿ ಒಳಗಡೆ ತಿಂತಿ. ಹಾಲು ಆರಿಸ್ಕೋಬೇಡಿ, ಇಲ್ಲೇ ನೇತಾಡ್ತಾವ ನನ್ನ ತಲೆ ಮೇಲೆ. ನನ್ನ ತಲೆ ಮೇಲೆ ಇಲ್ಲಿ ಎಷ್ಟೊಂದು ನೇತಾಡ್ತಿದ್ದಾವೆ ನೋಡಿ. ಕಟ್ಟೆಯಲ್ಲಿ ನೀರು ತುಂಬಿದೆ. ನೀರು ತುಂಬಿದಾಗ ಇಲ್ಲಿಂದ ನೀರು ಕೆಳಗಡೆಗೆ ಹೋಯ್ತದೆ. ಎಷ್ಟು ಚಂದ ಹಳ್ಳಿ ವಾತಾವರಣ ನೋಡೋಕ್ಕೆ ಚಂದ. ಅಲ್ಲಿರೋರು ಇದ್ಗಡೆ ನಮ್ಮ ಅಕ್ಕ ನೋಡಿ ದನ ಹೊಡ್ಕೊಂಡು ಹೋಗ್ತಾವಳೆ.
ಮನೆ ಹತ್ರಕ್ಕೆ ದನ ಹೊಡ್ಕೊಂಡು ಹೋಗ್ತಿದ್ದಾಳೆ. ಅದೇನೋ ತಿಂದೈತೆ ಬಿಡ್ರಿ, ಅದು ಬೇಡ ಇಶಿ, ಅದೇನೇನು ತಿಂದೈತ. ದನ ಹೊಡ್ಕೊಂಡು ಹೋಗ್ತಾವಳ ಹಾಲು ಕರಿಯೋಕ್ಕೆ ಅಂತ. ನಾವು ಸ್ವಲ್ಪ ಮಾವಿನಕಾಯಿ ಕುಯ್ಕೊಳ್ಳೋಣ, ಹಣ್ಣಾಗುತ್ತೆ ಅಂತ ಹೇಳಿ ಕಳಿಸಿದ್ದಾರೆ. ಇದು ಕಟ್ಟೆ. ನಮ್ಮ ಅಕ್ಕನ ಮಗಳು ನನ್ನ ಮಗಳು ಇಲ್ಲೇ ನಿಂತ್ಕೊಂಡಿದ್ದಾರೆ. ವಿಸು ಗವಿನಲ್ಲಿ ನಿಲ್ಲಿಸ್ಕೊಂಡಿರು. ಮೊಸ್ಲೆ ಅಂತ ಅದಕ್ಕೆ ಹೆಸರು ಹೇಳೋದವ್ರ ಊರಿಗೆ. ನಿಂತ್ಕೊಳ್ಳವ ಇಲ್ಲಿ, ಇಲ್ಲಿ ನಿನ್ಸ್ಕ. ಹೋದನ ವಿಸು ಬರ್ತಾವನೆ. ಜಾಗ ಸರಿ ಇಲ್ಲ, ಗಿಡ ಕರ್ಕೊಬರ ವಿಸು. ವಿಸ್ಮಯಿ ಗಿಡ ಕರ್ಕೊಬ. ಕುಳ್ಳ ಅಣ್ಣ ಕುಳ್ಳ. ಅಲ್ಲಿ ಕರ್ಕೊಬ. ನವಿಲ್ ಬಡ್ಕತೈತಿ. ಏಕೆ ಫೋಟೋದಲ್ಲಿ ನೋಡಿದ್ದಾ? ಮತ್ತೆ ಒಂದು ದಾದ ಪ್ಯಾಂಟ್ ಇಟ್ಕೊಂಡು ಇದ್ದಲ್ಲಿ ಪಾರ್ಕಲ್ಲಿ ಜೋರಾಗಿ ದಾದವೆ, ನನಗೆ ಅದಕ್ಕೆ ಆಗೋದು. ಹಾಗೆ ನಾನು ದಾಟ ಇದು ಮಾಡ್ಕೊಂಡೆ. ಎಷ್ಟನೇ ಕ್ಲಾಸ್ ನೀನು? ಫಸ್ಟ್ ಸ್ಟ್ಯಾಂಡರ್ಡಾ? ಯಾವ ಸ್ಕೂಲು? ದೇವಮ್ಮ. ದೇವಮ್ಮ ಸ್ಕೂಲು. ನಾನು ಯಾರು? ಮನಸ್ಸಮ್ಮ. ಅವರು ಅಕ್ಕ. ಹೆಸರೇನು? 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 ಅಕ್ಕನ ಹೆಸರೇನು ಗೊತ್ತಿಲ್ಲ. ಪಾಪ ಹೆಸರೇನು? ಅವನೇನಾಗಬೇಕು? ಅವನ ಹೆಸರೇನು? ಗವಿ. ಗವಿ. ಅವ್ರೇನಾಗಬೇಕು? ಅವ್ರ ಹೆಸರೇನು? ಹರಿಮಾಮ. ಹಾ, ಹರಿಮಾಮ. ಹರಿಮಾಮ ಅಲ್ಲ, ಹರಿದೊಡಪ್ಪ. ಇನ್ನೊಬ್ರು ಹರಿಕುರಿ ಅವ್ರೆ. ಹರಿಮಾಮ, ಸಬಿಮಾಮ ಅವ್ರ ಗಂಡ ಹರಿಮಾಮ ಅಲ್ವಾ? ಅವ್ರಿಗೆ ಹರಿಕುರಿ ಅಂತೀಯಾ? ಒಂದನೇ ಕ್ಲಾಸು ಅಂತೀಯ? ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ. ಬುವ್ವಾ ಬುವ್ವಾ ಬುವ್ವಾ. ನಿಮ್ಮಮ್ಮ ಯಾರು? ನಿಮ್ಮ ಅಪ್ಪ? ಸತ್ತಿಗೆ ಇನ್ನೊಂದು ಹೆಸ್ರೇನು? ಸರ್ಪ. ಯಾಕೆ ಕರೀತಾರೆ ನಿಮ್ಮ ಅಪ್ಪನ ಸರ್ಪ ಅಂತ? ಕೇಳು ನೀನು ನಿಮ್ಮ ಅಪ್ಪನ ಯಾಕಪ್ಪ ಕರೀತಾರೆ ಅಂತ. ಯಾಕೆ ಸರ್ಪ ಅಂತ ಕರೀತಾರವ? ಗೊತ್ತು, ಹೇಳವ. ಫಸ್ಟ್ ನಮ್ಮ ಅಪ್ಪನೇ ಹೆಸರು ಇಟ್ಕೊಂಡಿತ್ತಂತೆ ಅಂತ. ಅಲ್ಲಿ ಮುರಿದೋಗವೆ. ಫಸ್ಟ್ ಒಂದು ಹುಡ್ದೋಗಿತ್ತು 1ನೇ ಕ್ಲಾಸ್ ಅಂತ, ಇನ್ನೊಂದು ಆಮೇಲಿಂದ ಒಂದು ಎಲ್ಲಿದ್ದಲ್ಲ ಹಿಂಗೆ ಕೀಳಕ್ ಹೋದೆ, ಅಲ್ಲ ತಿತ್ತು ಬೀಳಿಸ್ತು. ಓ, ಇದು ನಾಗಿನಿ ಡ್ಯಾನ್ಸ್ ಹೆಂಗೆ ಮಾಡ್ತೀರಾ? ನೀವೇ ಮಾಡೋದು? ಹೆಂಗೆ ಮಾಡ್ತೀರಾ? ಹಿಂಗೆ ಮಾಡಿ. ನಾಗಿಣ್ಣು 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 ಮಾಡವ ಮಾಡವ. ಹೆಂಗೆ ಮಾಡ್ತೀಯ ಹೇಳು? ಏಯ್ ಹೊಡಿತೀನಿ, ಕಲ್ಲಲ್ಲಿ ಹೊಡಿತಾವಲ್ಲ ರೀ. ಆ ಥರ ಮಾಡ್ತೀಯಾ? ಈಗ ಹೋಗಿ ಓದ್ಕೋತೀಯಾ? ಓದ್ಕೋ. ಹೋಮ್ವರ್ಕ್ ಏನು ಕೊಟ್ಟಿಲ್ಲ? ಅಮ್ಮ ಹೊಡಿತಾಳಲ್ವಾ? ಒದ್ದೋದ್ರೆ ಹೆಂಗೆ ಹೊಡಿತಾಳೆ? ಹಂಗೆ ಹೊಡಿತಾಳ. ದಕ್ಷ ಎಲ್ಲ ಹೋದ್ಲು? ಅವ್ವಾರಿ ಇಲ್ಲಿ ನೋಡಿಲ್ಲ, ಕಲ್ಲಲ್ಲಿ ಬಿಟ್ಟ ಸರಿಯಾಗಿ ನಾಯಿ ನನ್ನ ಮಗ. ಯಾಕೆ ಕಲ್ಲಲ್ಲಿ ಹೊಡಿತಾ ಇದೆಯಾ? ಮನೆಗೆ ಬಂದ್ವಿ ನಾವು. ಮಾವಿನಕಾಯಿ ಕುಯ್ಕೊಂಡು ಅವಳು ಮೊದಲೇ ಹೋಗಿದ್ಲು. ಹಾಲು ಕರೆದು ಹಾಲು ಡೈರಿಗೆ ಹಾಕಬೇಕಾಗಿತ್ತು, ಅದಕ್ಕೋಸ್ಕರ ಅವಳು ಮೊದಲೇ ಹೋಗಿದ್ಲು. ನಾನು ಬರ್ತೀನಿ, ನಾನು ದನ ಹೊಡ್ಕೊಂಡು ಹೋಗಿರ್ತೀನಿ, ನೀವು ಬನ್ನಿ ಅಂತ. ನಾವು ಮಾವಿನಕಾಯಿ ಇತ್ತು, ಅದು ಮಾವಿನಕಾಯಿನ ಕುಯ್ಕೊಂಡು ಮನೆಗೆ ಬಂದ್ವಿ. ಸೊ ಇದು ಅವರ ಹಳೆ ಮನೆ. ಇದು ಇಲ್ಲಿ ಕಾರ್ಗಳು ನೇತಾಕಿದ್ರು. ಅದಕ್ಕೆ ನಾನು ಗವಿಗೆ ಕೊಡು ಅಂತ ನಮ್ಮ ಅಕ್ಕನ ಮಗಳನ್ನ ಕೇಳಿದೆ. ಅವಳು ಇದು ಕೊಡೋಕ್ಕೆ ಇಟ್ಟಿಲ್ಲ, ಸುಮ್ಮನೆ ನೋಡೋದಕ್ಕೆ ಅಂತ ಇಟ್ಟಿರೋದು, ಇದನ್ನು ಕೊಡೋದಿಲ್ಲ, ನೋಡಿ ಅಷ್ಟೇ ಅಂತ ಹೇಳ್ತಾ ಇದ್ಲು. ಸೊ ನಮ್ಮ ಅಕ್ಕಂಗೆ ಇಬ್ಬರು ಮಕ್ಕಳು, ಒಬ್ಬಳು ಮೋನಿತಾ ಅಂತ, ಇನ್ನೊಬ್ಬಳು ದಕ್ಷಿತಾ ಅಂತ. ಅವಳು ನಮ್ಮ ದೊಡ್ಡಮ್ಮನ ಮನೇಲಿದ್ದಾಳೆ. ಸೊ ಇವಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ, ಹಂಗಾಗಿ ಇಲ್ಲೇ ಇದ್ದಾರೆ.
ಗವಿನೂ ಕೂಡ ಬಂದ ತಕ್ಷಣ ಆಟ ಆಡೋದೇ ಅಲ್ವಾ ಕೆಲಸ, ಮಕ್ಕಳಿಗೆ ಆಟ ಆಡ್ತಾಯಿದ್ರು. ತುಂಬ ಇದೂ ಕೂಡ ಮನೆ ಹಳೆಯದೇನೆ, ಅದಕ್ಕೆ ಅಂತ ಹೇಳಿ ಅವರು ತೋಟದ ಹತ್ರ ಅಂದರೆ ದೂರ ಆಗುತ್ತೆ ತೋಟಕ್ಕೂ ಇವ್ರ ಮನೆಗೂ, ಅದಕ್ಕೆ ಇವಾಗ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಸೊ ಹಾಲೆಲ್ಲನೂ ಕರೆದು, ಹಾಲೆಲ್ಲ ನಾನು ಬರೋಷ್ಟರೊಳಗಡೆ ಹಾಲು ಕರೆದು ಹಾಲೆಲ್ಲ ಡೈರಿಗೆ ಹಾಕ್ಬಿಟ್ಟು ಬಂದುಬಿಟ್ಟಿದ್ಲು. ನಾನು ಅವಳು ಕೇಳ್ತಾ ಇದ್ದೆ, ಇನ್ನೊಂದು 15 ದಿನ ಇದೆ ಗೃಹ ಪ್ರವೇಶಕ್ಕೆ, ಹೇಗೆ ಎಲ್ಲನೂ ಕ್ಲೀನ್ ಮಾಡ್ಕೊತೀಯ, ಹೇಗೆ ಮಾಡ್ಕೊತೀಯ ಅಂತ. ಅವಳು ಅದನ್ನೇ ಹೇಳ್ತಾ ಇದ್ಲು, ತುಂಬಾ ಕೆಲಸ ಇದೆ, ಹೇಗೆ ಮಾಡ್ಕೊಳ್ಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ. ಅಟ್ಟದ ಮೇಲಂತೂ ತುಂಬಾ ಪಾತ್ರೆಗಳಿದೆ, ಅದೆಲ್ಲ ತೊಳ್ಕೊಂಡು ಎಲ್ಲನೂ ಹೇಗೆ ಮಾಡೋದು ಅಂತಲೇ ಗೊತ್ತಿಲ್ಲ ಅಂತ. ಸೊ ಗೃಹ ಪ್ರವೇಶದ ಕಾರ್ಡ್ ಕೂಡ ಪ್ರಿಂಟ್ ಮಾಡಿಸಿದ್ದಾರೆ. 29, 30 ಶನಿವಾರ ಭಾನುವಾರನೇನೋ ಗೃಹ ಪ್ರವೇಶ ಅವ್ರದ್ದು ಮನೆದು. ಸೊ ಅಪ್ಪ ಅಮ್ಮ ನಿಲಯ ಗೃಹ ಪ್ರವೇಶಕ್ಕೆ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಯಾರ್ಯಾರು ನೋಡ್ತಾ ಇದ್ದಾರೆ ಎಲ್ಲರಿಗೂ ನಾನು ಬನ್ನಿ, ನಮ್ಮ ಭಾವನ ಪರವಾಗಿ ನಮ್ಮ ಅಕ್ಕನ ಪರವಾಗಿ ಕರಿತಾ ಇದ್ದೀನಿ. ಎಲ್ಲ ಗೃಹ ಪ್ರವೇಶಕ್ಕೆ ಬನ್ನಿ. ಮೊಸಳೆ ಹೊಸಳ್ಳಿಯಿಂದ ಒಳಗಡೆಗೆ 1-2 ಕಿಲೋಮೀಟರ್ ಆಗುತ್ತೆ. ಮೊಸಳೆ ಅನ್ನೋ ಗ್ರಾಮದಲ್ಲಿ ಗೃಹ ಪ್ರವೇಶ ಇದೆ, ಬನ್ನಿ, ಎಲ್ಲರಿಗೂ ಆಧಾರದ ಸ್ವಾಗತ. ಸೊ ಕಾರ್ಡ್ ಕೂಡ ಬಂದಿತ್ತು. ನಾನು ಕೇಳ್ತಾ ಇದ್ದೆ, 15 ದಿನ ಇದೆ, ಹೇಗೆ ಮಾಡ್ತೀರಾ, ಹೇಗೆ ಹಂಚುತ್ತೀರಾ ಏನು ಅಂತ. ಸೊ ಮಾಡ್ತಾರೆ, ಅವ್ರಿಗೆಲ್ಲ ಸಪೋರ್ಟಿವ್ ಇದ್ದಾರೆ. ಎಲ್ಲ ರಿಲೇಟಿವ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲ ಒಂದು ಸಲ ಕೂಡ್ಕೊಂಡಂಬಂದರೆ ಊರವರು ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವ್ರಿಗೆ. ಇವರು ಅಷ್ಟೇ, ಊರವ್ರ ಜೊತೆ ಅಷ್ಟೇ ಚೆನ್ನಾಗಿ ಬಾಂಧವ್ಯ ಇದೆ. ಇವ್ರ ಜೊತೆ ಊರವ್ರಿಗೂ ತುಂಬ ಚೆನ್ನಾಗಿ ಬಾಂಧವ್ಯ ಇದೆ. ಎಲ್ಲ ಸೇರಿಕೊಂಡು ಮುಗಿಸಾಕ್ಬಿಡ್ತಾರೆ. ಈಗ ನಮ್ಮಂಗೇನಲ್ಲ ಇವರು, ಒಂದು ಕಣ್ಮುಚ್ಚಿ ಕಣ್ಬಿಡೋವಷ್ಟರೊಳಗಡೆ ಎಲ್ಲನೂ ಮುಗಿಸಿರ್ತಾರೆ. ತುಂಬ ಚೆನ್ನಾಗಿ ಊರಲ್ಲೆಲ್ಲ ಇವರು, ನಮ್ಮ ಅಕ್ಕ ಮಾಜಿ ಪಂಚಾಯತಿ ಸದಸ್ಯೆ ಅಧ್ಯಕ್ಷೆ ಆಗಿದ್ಲು. ಆಮೆ ಸಾಕೊಂಡವ್ರಂತೆ ನೋಡೋಣ. ಓಡಾಡ್ತಾವ ನೋಡಿ, ಬಾಳೆಹಣ್ಣು ಹಾಕಿದ್ದೆ, ಬಾಳೆಹಣ್ಣು ತಿನ್ಕೊಂಡವಿ. ಆಮೆ ಇಸು ಗವಿನ ಹಿಡ್ಕ, ಗವಿ ಕರ್ಕೊಬರಕ್ರಿ ಇಲ್ಲಿ. ಮುಟ್ಬೋದಾ? ನಾವೇನ್ ಮಾಡ್ತಾವೆ? ಅಯ್ಯ ಆಮೆ ಹೆಂಗಿರ್ತಾವ ಮುರ್ಕಾಟಿ. ಇದು ಒಂಥರ ಓಪನ್ ಮಾಡ್ಕತ್ತಾವಲ್ಲ ಮೇಲ್ಗಡೆದ, ಅವೇನು ಕಚ್ಚವೇನ? ಕೈ ಕೊಡು, ಹೆಂಗ್ ಕಚ್ಚ ಗೊತ್ತಾ? ಇದು ಎಷ್ಟು ರಫ್ ಇರುತ್ತೆ ನೋಡು. ಮಾಪ ಮನುಷ್ಯ ಅಲ್ಲ, ದೇವ್ರ ಕಚ್ಚುತ್ತಾ? ಬೆಂಕಿ ಹಾಕಿದ್ರೆ ಸಾಯಲ್ಲ. ಅಯ್ಯೋ ಅಮ್ಮ, ನನಗೆ ಎದ್ದಿಕೆ ಮಮ್ಮಿ ಗೆಬ್ರುತ್ತವೆ ಅಂತ. ಮಮ್ಮಿ ಈಜ್ ಹೊಡಿತಾವ ನೋಡಿ, ಹೆಂಗ್ ಈಜ್ ಹೊಡಿತಾವ. ಆಮೆ ಮರಿ ಎಲ್ಲಿ ಸಿಕ್ಕು? ಅಲ್ಲ, ಮೊಟ್ಟೆ ಇಕ್ಕಿತ್ತು. ಅಯ್ಯ ಇದು ಅದಲ್ಲ, ಮೊದ್ಲೊಂದಿತ್ತು, ಅದ್ ಮೊಟ್ಟೆ ಇಕ್ಕಿತ್ತು, ಅದು ತಿನ್ಬೋದಾ? ನಾನೊಂದ್ 4 ದಿವಸ ದಿವ್ಯನ್ ಎಂಗೇಜ್ಮೆಂಟಿಗೆ ಅಂತ ಅಲ್ಲಿ ಹೋಗ್ಕಂದ. ಇವು ಇಲ್ಲಿ ಮೇಂಟೈನ್ ಮಾಡಿಲ್ಲ. ಮೇಂಟೈನ್ ಮಾಡ್ದಲ್ಲ ಏನಾಯ್ತು, ನನ್ ಬರೋತಿಗೆ ಸತ್ತೋಗ್ಬಿಟ್ಟಿತ್ತು. ಇದೆಲ್ಲಿ ಸಿಕ್ತು ನಿಮಗೆ? ಅವು ರೋಡಲ್ಲಿ ಸಿಗ್ತವೆ ಈ ಟೈಮಲ್ಲಿ, ಸಿಡ್ಲು ಮಿಂಚು ಕಾಲದಲ್ಲಿ. ಹೌದಾ? ಟೈಮಲ್ಲಿ ಈ ಕೆರೆ ಬಡ್ಡೆ ಬರ್ತೀವಲ್ಲ, ರಾತ್ರಿ ಒಂದ್ ಸಿಕ್ಕಿತ್ತಂತೆ. ಅದ ನೆನ್ನೆ ಜೆಸಿಪಿ ಚಿನ್ನಿ ಕೆಲಸ ಮಾಡ್ತಿದ್ನಲ್ಲ, ಅವ್ನ್ ಜೆಸಿಪಿ ಒಳಗ್ ಬಿಟ್ಟವ್ರೆ. ಬರ್ಬೇಕಾದ್ರೆ ಮರ್ತಂಗೆ ಬಂದವ್ರೆ. ಓ, ಅಲ್ಲೇ ಹೋಗೈತೆ. ಎಲ್ಲಿ ನೋಡು, ಇಲ್ಲಿ ಇವೆ ತಿಂತಾರಿದ. ಅದ ಹೆಂಗ್ ತಿಂತಾರೆ ಕೈ? ಇವು ತೆಗ್ದಾಕ್ತಾರ, ಹೊಡಿಸ್ತಾರೆ ಫಸ್ಟ್ ನೀರ್ಗಾಕಿ. ವಿಷಲ್ ಹಾಕಿ ಹೊಡಿಸ್ತಾರೆ, ಆಮೇಲೆ ವಾಟೆ ಕಿತ್ತ ಮೇಲೆ ಒಳಗಡೆದೆಲ್ಲ ಕ್ಲೀನ್ ಮಾಡ್ತಾರೆ. ಹಂಗ್ ಮಾಡ್ತಾರೆ ನೋಡಿ, ಎತ್ತೈತೆ ಇದೆ ಕಷ್ಟಪಟ್ಟು. ಬಾಳೆಹಣ್ಣು ತಿನ್ನುತ್ತೆ, ಪರಂಗಿಹಣ್ಣು ತಿನ್ನುತ್ತೆ, ಪುರಿ ತಿನ್ನುತ್ತೆ, ಬ್ರೆಡ್ ತಿನ್ನುತ್ತೆ. ಅಲ್ಲೇನ್ ತಿಂತವೆ ಇದ್ರೊಳಗಡೆ, ಕೆರೆ ಒಳಗಡೆ? ಅಲ್ಲಿ ಏನ್ ತಿಂತವೋ ಯಾರಿಗ್ ಗೊತ್ತು. ನಾನ್ ಮಾತ್ರ ತಂದಾಗಿಂದ ಬಾಳೆಹಣ್ಣು ಇವೆಲ್ಲಾನು ಹಾಕ್ತೀನಿ, ತಿಂತೇವೆ. ಬಿದ್ದು ಬಿಡಿಯ ಬಸ್ ಮನೆಗ್ ಕರ್ಕೊಂಡ್ ಹೋಯ್ತೀರಾ? ಆಮೆ ಒಳ್ಳೆ ಇರ್ಬೇಕು ಅಂತಾರೆ. ತೊಟ್ಟಿ ಒಳಗಡೆ ಅಲ್ಲಿ ಹಿಂದ್ಗಡೆ ತೊಟ್ಟಿ ಏನಾರು ಇದು ಮಾಡಿದ್ರೆ ಹೋದ್ರೆ ಹೆಂಗ ಉಚ್ಕೊಂಡೈತೆ ನೋಡಿದೆ, ಹೆಂಗ ಉಚ್ಕೊಂಡೈತೆ. ಬನಾನ ಬೆಳಗ್ಗೆ 2 ಬನಾನ ಹಾಕೋಗಿದೆ, 2 ತಿನ್ಕೊಂಡ. KG ಬರಲ್ಲ.
ಎತ್ಕೊಳ್ರಿ. ಮೂಳೆ ಜಾಸ್ತಿ ಇರಲ್ಲ ಇದ್ರಲ್ಲಿ ಮಟನ್. ಹೊತ್ತೆ ಬಿಡ್ತು ಅದು. ತಪ್ಪನ್ ಬೀಳುತ್ತೆ ಹತ್ತಿದ್ರೆ. ಇದು ಕೈ ಕಾಲೇ ಇದೆ ಅಲ್ವಾ? ಕಾಲವು ಇವೇ ಕಾಲು. ಬಾಯಿ ಕಚ್ಚದವು. ಕಚ್ಚ ಗೊತ್ತಾ? ಬಟ್ಟೆ ಹಾಕ್ದಂಗೆ ಅದಕ್ಕೆ ಸಾಕಾರ. ಎಲ್ಲ ವಾಟ ಎಲ್ಲ ಹೋಗುತ್ತೆ. ಚರ್ಮದಂತದ್ದು ಕ್ಲೀನ್ ಮಾಡ್ಕೊಂತ ಹೇಳೋದು. ಬೀಳದ್ ಮ್ಯಾಲ ಕೆಳಗೆ ತಪ್ಪುನೆ. ಕ್ಲೀನ್ ಮಾಡಿ ಒಂದು 3 kg ಬರೋದು. ತೂಕ ಐತಲ್ವಾ? ಬರೀ ತಿನ್ನೋದೆ. ಮುಟ್ಟಕ್ ಭಯ. ಕೊಟ್ರಿ ಏನೂ ಆಗಲ್ಲ. ಕಾಲಲ್ಲಿ ಕೆರೆಯುತ್ತಷ್ಟೇ. 12 kg ಬರ್ತದೆ ಕ್ಲೀನ್ ಮಾಡಿ. ಅವೇ ಅದು ತಿನ್ನಕಾರು ಅಸಹ್ಯ ಆಗಲ್ಲ. ತಿಂದಿದ್ಯಾ? ಯಾವ ಥರ ಟೇಸ್ಟು? ಮಾಮೂಲಿ ಚೆನ್ನಾಗಿರುತ್ತೆ. ನಾನು ಚಿಕ್ಕ ಹುಡುಗಿಲೆ ತಿಂದಿರೋದು. ನಮ್ ಕರಿ ತಿನ್ಸವ್ರೆ. ಒಳ್ಳೇದು. ಇವು ವರ್ಷ ಬೇಕು ದಪ್ಪ ಆಗಕ್ಕೆ ಅಲ್ವಾ? ಸಾಕಳಿ ಅದೆಷ್ಟು ದಿನ ಸಾಕತ್ತಿರಷ್ಟು ದಿನ. ಕಚ್ಚಲ್ವೇ ಅದು ಉಗ್ರ ಹಿಂಗ ಅನ್ನುತ್ತಷ್ಟೇ. ಉಗ್ರ ಪರ್ಚುತ್ತೆ. ಅದಕ್ಕೆ ದೊಗ್ಗು ಇಟ್ಕೊಂಡ್ಬಿಡ್ತಾಳೆ. ದೊಡ್ಡ ಹಿಡ್ಕತ್ತಾಳ. ಎದ್ದಿ ಮುಚ್ಚು. ಅದು ಹಿಡ್ಕೊಂಡು ಹಿಂಗೆ ಟರ್ನ್. ಮಿಸ್ಮೈ ಅದ್ರ ಪುಕ್ಲಿ. ಅದು ಹಂಗೆ ಇರೋದು. ಇದು ಹೆಣ್ಣು ಗಂಡು ಅಂತ ಹೆಂಗ್ ಗೊತ್ತಾಯ್ತದೆ? ಮಟ್ಟಿಗೆ ತಗ ಗೊತ್ತಾಯ್ತದೇನೋ ಅಂದ್ರೆ ನಮಗೆ ಗೊತ್ತಾಯ್ತು. ನಮಗೆ ಗೊತ್ತಾಗಲ್ಲ. ಅದ್ರ ಬಾಲ ಹೆಂಗ್ ಕಾಣಿಸುತ್ತೆ ಗೊತ್ತಾ? ಇಲ್ಲಿ ಬಾಲ. ಗವಿ ಮುಟ್ಟು ಮುಟ್ಟಬೇಕು. ಹೂ ಎಷ್ಟು ಚೆನ್ನಾಗೈತೆ. ಹೆಣ್ಗರನಾರ ಹಾಕತ್ತ. ಅಯ್ಯೋ ನಿನ್ನ ಉಸಳಗ ಮುದ್ದು ಕರ. ಕರ ಚೆನ್ನಾಗೈತೆ. ಹೆಣ್ಗರ ಆಗಿರೋ ಸೂಪರ್ ಆಗೋದು. ಕುಡಿತು ಕರ. ಮುದ್ದು ಕರ ಯಾಕೆ? ಅವ ಅಲ್ವೇ ಎಷ್ಟು ಮುದ್ದು ಕರ. ಅಯ್ಯೋ ಎಷ್ಟು ಚೆನ್ನಾಗೈತೆ. ನಮ್ ಗವಿ ಹಂಗೆ ಐತೆ ಇದು ಮುದ್ದು ಕರ. ಮುದ್ದು ಕರ ನೋಡು ಕರ ಚೆನ್ನಾಯ್ತು. ಒಳ್ಳೆ ಸೂಪರ್ ಆಯ್ತು. ಹೆಣ್ಗರ ಆಗ್ಬೇಕಾಯ್ತು. ಅದ್ರ ಅಮ್ಮ ಅದು ನೋಡಿ ಹೆಂಗಂತೈತೆ. ಅದ್ರ ಅಮ್ಮ ಅದು ಹೆಂಗೈತವ ಕರ? ಚೆನ್ನಾಗಿ ಗುದ್ದ ಮಾಡು ನಿನ್ಗೆ. ನಾವೇನು ಮಾಡ್ತಾ ಇಲ್ಲ. ಕರನ ನೆಕ್ಕೈತೆ. ನನ್ನ ಬಟ್ಟೆ ನೆಕ್ತೈತದು. ನಾನು ಇವ್ರ ಮನೆಗೆ ಯಾಕೆ ಬಂದಿದ್ದೆ ಅಂದರೆ ಹಸು ಕರು ಹಾಕಿತ್ತು. ಅದಕ್ಕೆ ಹಾಲು ಮತ್ತು ಗೀ ಬಾಲ್ ಇಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೆ. ನನಗೆ ಫೇವ್ರೆಟ್ ಅಂದರೆ ಗಿಣ್ಣು. ತುಂಬ ಇಷ್ಟಪಡ್ತೀನಿ ನಾನು. ಅದಕ್ಕೋಸ್ಕರ ಗಿಣ್ಣು ಅಂದರೆ ತುಂಬ ಇಷ್ಟ. ಯಾರ ಮೇಲಾದರೂ ಕರು ಹಾಕಿದರೆ ನಾನು ಅರಿಗೂ ಹೇಳ್ತಿರ್ತೀನಿ ಇಸ್ಕೊಂಬನ್ನಿ ಅಂತ ಇಸ್ಕೊಬಂದು ಕೊಡ್ತಾರೆ ಪಾಪ. ಸೊ ಅದಕ್ಕೆ ಅಂತ ಹೇಳಿ ಬಂದಿದ್ವಿ. ಹಾಲು ಮತ್ತು ಗೀ ಬಾಲ್ ಇಸ್ಕೊಂಡು ನಾವು ಊರಿಗೆ ಹೊರಟ್ವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.